ಕಳೆದ 6-7 ವರ್ಷಗಳಲ್ಲಿ ನಾನು ಟೈಮ್ ಪಾಸ್ಗಾಗಿ ಚಿತ್ರಗಳನ್ನು ನೋಡಿರೋದು ಅತಿ ವಿರಳ. ವಿಮರ್ಶೆಯ ಜವಾಬ್ದಾರಿಯಿಂದಲೇ ಚಿತ್ರಗಳನ್ನು ನೋಡಿರೋದು ನಾನು ಹೆಚ್ಚು. ಹೀಗಿರುವಾಗ ಪ್ರತಿ ವಾರವೂ ಬ್ಯುಸಿಯಾಗಿ ಇರುತ್ತೆ. ಈ ವಾರ ಏನೋ ಸ್ವಲ್ಪ ವಿಶೇಷವಾಗಿ ಬ್ಯುಸಿಯಾಗಿತ್ತು. ಸೋಮವಾರದಿಂದ ಶುಕ್ರವಾರ. ಯಾವ ಮಟ್ಟಕ್ಕೆ ಅಂದರೆ, ಶುಕ್ರವಾರದ ಮಧ್ಯಾಹ್ನದ ಹೊತ್ತಿಗೆ ನನಗೆ ಅನ್ನಿಸ್ತಾ ಇತ್ತು, ಅಯ್ಯೋ ಟೈಮ್ ಪಾಸ್ಗಾಗಿ ಯಾವುದಾದ್ರೂ ಒಂದು ಫಿಲ್ಮ್ನ ನೋಡಬಾರ್ದ ನಾನು ಅಂತ. ಸರಿ ನೋಡೋಣ ಅಂತ ಕೆಲಸ ಮುಗಿಸೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಮನೆ ಹತ್ರ ಯಾವುದು ಶೋಸ್ ಇರಲಿಲ್ಲ. ಬಟ್ ಆಗ ಒಂದು ಕರೆ ಬಂತು, ಸರ್ ನಮ್ಮ ಚಿತ್ರವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಲಿಕ್ಕೆ ಆಗತ್ತಾ ನಿಮಗೆ ಅಂತ. ನನಗೂ ಹೇಗಿದ್ರು ನೋಡಬೇಕು ಅಂತಿತ್ತಲ್ಲ. ಸರಿ ಸರ್, ನಾನು ನಾಳೆ ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಚಿತ್ರವನ್ನು ನೋಡೋಣ, ಅದು ನನಗೆ ಇಷ್ಟವಾದಲ್ಲಿ ಅಥವಾ ಅದರ ಬಗ್ಗೆ ಮಾತಾಡುವ ವಿಚಾರಗಳಿದ್ದಲ್ಲಿ ವಿಮರ್ಶೆಯನ್ನು ಮಾಡೋಣ, ಇಲ್ಲದಿದ್ರೆ ಬರೀ ಟೈಮ್ ಪಾಸ್ಗಾಗಿ ಚಿತ್ರವನ್ನು ನೋಡೋಣ ಅಂತ ಅಂದ್ಕೊಂಡು ನೋಡಿದ್ದಾಯಿತು. ಇವತ್ತು ಪ್ರತಾಪ್ ಗಂಧರ್ವ ಅವರ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ನನಗೆ ಒಂದು ಪ್ರೆಸೆಂಟ್ ಸರ್ಪ್ರೈಸ್ ಆಗಿತ್ತು. ಈ ಚಿತ್ರದ ಟೀಸರು, ಟ್ರೈಲರು, ಹಾಡುಗಳು ಯಾವುದನ್ನು ನಾನು ನೋಡಿರಲಿಲ್ಲ. ಪ್ರಾಯಶಃ ಹಾಗಾಗಿ ನನಗೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಟೈಮ್ ಪಾಸ್ಗಾಗಿ ಒಂದು ಫಿಲ್ಮನ್ನು ನೋಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೆ ಅಂತ. ಅದು ಕೂಡ ಇದಕ್ಕೆ ಕಾರಣವಾಗಿದ್ದಿರಬಹುದು. ಚಿತ್ರವನ್ನು ನೋಡಿದ ಮೇಲೆ ಇದರ ಟೀಸರ್ನ ನಾನು ನೋಡಿದೆ. ಆ ಟೀಸರ್ನ ನೀವು ಕೂಡ ನೋಡಿ. ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ಈ ಚಿತ್ರವು ನಿಮಗೆ ಇಷ್ಟವಾಗಬಹುದು. ಹಾಗೆಯೇ ಟ್ರೇಲರ್ನಲ್ಲಿ ಒಂದು ಹ್ಯೂಮರ್ ಇದೆ, ಸ್ವಲ್ಪ ಅಡಲ್ಟ್ ಹ್ಯೂಮರ್ನ ಮಿಕ್ಸ್ ಮಾಡಿರೋ ಒಂದು ಹ್ಯೂಮರ್ ಇದೆ, ಸ್ವಲ್ಪ ನಾಟಿನೆಸ್ ಇದೆ. ಅದೆಲ್ಲವೂ ನಿಮಗೆ ವರ್ಕ್ ಆದರೆ ಈ ಚಿತ್ರ ನಿಮಗೆ ವರ್ಕ್ ಆಗಬಹುದು. ಯಾಕಂದ್ರೆ ಚಿತ್ರದ ಬಹುಪಾಲು ಅದೇ ಒಂದು ಫ್ಲೇವರ್ನಲ್ಲಿ ಚಿತ್ರ ಮುಂದೆ ನಡೆಯುತ್ತೆ. ಈ ಕಥೆಯ ನಾಯಕ ರಕ್ಷಿತ್, ಈ ಚಿತ್ರದ ನಾಯಕ ರಕ್ಷಿತ್ ನಾಗ್. ಎನಿವೆ, ಕಥೆಯಲ್ಲಿ ರಕ್ಷಿತ್ ಹಾಗೂ ಅವನ ಗೆಳೆಯರು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಕಂಪನಿಗೆ ಒಂದು ಹೊಸ ಬ್ಯಾಚ್ ಆಫ್ ಎಂಪ್ಲಾಯೀಸ್ ಬರುತ್ತೆ. ಆ ಬ್ಯಾಚ್ ನಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಆಕೆ ಹೆಸರು ಸಿರಿ. ಆಕೆನ ನೋಡಿದಾಗ ರಕ್ಷಿತ್ಗೆ ನೋಡಿದ ಕೂಡಲೇ ಅಲ್ಲ, ಬಟ್ ಆಕೆ ಜೊತೆ ಸ್ವಲ್ಪ ದಿನ ಕಳೆದ ಮೇಲೆ ರಕ್ಷಿತ್ಗೆ ಆಕೆಯ ಮೇಲೆ ಪ್ರೀತಿ ಹುಟ್ಟತ್ತೆ. ಇನ್ನು ಕೆಲವು ದಿನಗಳ ನಂತರ ಸಿರಿಗೂ ಕೂಡ ರಕ್ಷಿತ್ ಮೇಲೆ ಪ್ರೀತಿ ಹುಟ್ಟತ್ತೆ. ಹೀಗಿರುವಾಗ ಒಂದು ಸಮಸ್ಯೆ ಬರುತ್ತೆ. ಅದು ಏನು ಅಂದ್ರೆ, ಸಿರಿಗೆ ಬಾಲ್ಯದಿಂದಲೂ ಒಬ್ಬಳು ಗೆಳತಿ ಇದ್ದಾಳೆ. ಅವಳ ಹೆಸರು ತನು ಅಂತ. ಅವರಿಬ್ರು ಎಷ್ಟು ಕ್ಲೋಸ್ ಅಂದ್ರೆ, ಅವರು ಜೀವನ ಪರ್ಯಂತ ನಾವಿಬ್ರು ಹೀಗೆ ಇರಬೇಕು, ಒಟ್ಟಿಗೆ ಇರಬೇಕು, ನಾವು ಮದುವೆ ಆದ್ರೂ ಕೂಡ ಒಂದೇ ಮನೆಯಲ್ಲಿ ಇರಬೇಕು, ಹಾಗಾಗಿ ನಾವು ಒಂದೇ ಹುಡುಗರನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಸಿಚುಯೇಷನ್ ನ ರಕ್ಷಿ ಹೇಗೆ ಹ್ಯಾಂಡಲ್ ಮಾಡ್ದ? ರಕ್ಷಿ ಸಿರಿ ಕೊನೆಗೆ ಒಂದಾದ್ರ? ತನು ಏನಾದ್ಲು? ಯಾವ ವಿಚಾರಕ್ಕೆ ನಾವು ರಕ್ಷಿಗೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅನ್ಬೇಕು? ಇವೆ ಈ ಕಥೆ. ಈ ಕಥೆಯಲ್ಲಿ ಶಶಿಕುಮಾರ್ ಅವ್ರಿಗೂ ಒಂದು ಪಾತ್ರ ಇದೆ. ಅವರ ಪಾತ್ರ ಏನು? ತನು ಹಾಗೂ ಸಿರಿ ಹೇಗೆ ಬಾಲ್ಯದಿಂದಲೂ ಅಷ್ಟು ಕ್ಲೋಸ್ ಆದ್ರು ಅನ್ನೋ ಪ್ರಶ್ನೆಗಳು ಈ ಕಥೆಯ ಡ್ರಾಮಾಗೆ ತುಂಬಾ ಮುಖ್ಯವಾಗಿವೆ. ಈ ಚಿತ್ರದ ಗೆಲುವು ಅಂತ ನನಗನ್ಸಿದ್ದು ಇದೇನೆ. ಒಂದು ಅನ್ರಿಯಲಿಸ್ಟಿಕ್ ಆದ ಕಾನ್ಫ್ಲಿಕ್ಟ್ ನ ಕೋರ್ ಆಗಿ ಇಟ್ಕೊಂಡಿದ್ರು, ಹ್ಯೂಮರ್ನೇ ಪ್ರಧಾನವಾಗಿ ಇಟ್ಕೊಂಡಿದ್ರು. ಹೀರೋ, ಇಬ್ರು ಹೀರೋಯಿನ್ಸ್, ಇವ್ರು 3 ಜನ ರಿಲೇಟಿವ್ಲಿ ಹೊಸ ನಟರೆ ಆಗಿದ್ರು ಈ ಚಿತ್ರದ ಎಮೋಷನ್ಸ್ ಹಾಗೂ ಡ್ರಾಮಾ ವರ್ಕ್ ಆದವು. ತನು ಸಿರಿ ಅವರ ಬಾಲ್ಯದ ಪೋರ್ಷನ್ಸ್ ನಲ್ಲಿದ್ದ ಎಮೋಷನ್ಸ್ ನನಗೆ ಸಂಪೂರ್ಣವಾಗಿ ವರ್ಕ್ ಆಯಿತು. ಈ ಚಿತ್ರತಂಡದವರು, ಬರಹಗಾರರು, ನಿರ್ದೇಶಕರು ಅದನ್ನ ಹಾಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕೂಡ. ಬಾಲಕಿ ತನುವಾಗಿ ನಟಿಸಿರೋ ಮಗು ತುಂಬಾನೇ ಚೆನ್ನಾಗಿ ನಟಿಸಿದ್ರು. ತನುದು ಒಂದು ಟಾಮ್ ಬಾಯ್ ಪಾತ್ರ. ಆ ಪಾತ್ರವನ್ನ ಎಸ್ಟಾಬ್ಲಿಷ್ ಮಾಡೋಕೆ ಇವರು ಬಳಸಿರೋ ತಂತ್ರಗಳು ಅಥವಾ ದೃಶ್ಯಗಳು, ಡೈಲಾಗ್ಸ್ ಸ್ವಲ್ಪ ನನಗೆ ಆಫ್ ಆಗಿ ಇದ್ವು. ಆದರೆ ಅಟ್ ಒನ್ ಪಾಯಿಂಟ್ ರಕ್ಷಿ ತನು ಬಗ್ಗೆ ಏನೋ ಒಂದನ್ನ ಡಿಸ್ಕವರ್ ಮಾಡಿ ಅದನ್ನ ಹೇಳ್ತಾನೆ. ಅದು ತುಂಬಾನೇ ಎಫೆಕ್ಟಿವ್ ಆಗಿತ್ತು. ಒಂದು ಹಾಸ್ಪಿಟಲ್ ಬೆಡ್ ಇಂದ ಇನ್ನೊಂದು ಹಾಸ್ಪಿಟಲ್ ಬೆಡ್ಗೆ ಟ್ರಾನ್ಸಿಷನ್ ಆದ ರೀತಿ, ಹಾಗೆಯೇ ಕೆಲವು ಫ್ರೇಮ್ ನಲ್ಲೇ ಇವರು ಟ್ರಾನ್ಸಿಷನ್ಸ್ ನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ನನಗೆ ತುಂಬಾನೇ ಹಿಡಿಸಿತು. ರಕ್ಷಿತ್ ಸಿರಿಗೆ ಪ್ರಪೋಸ್ ಮಾಡೋಕೆ ಬೇರೆ ಬೇರೆ ಆಪ್ಷನ್ಸ್ ನ ತೋರಿಸೋದು, ರಿಯಾಲಿಟಿಯ ದೃಶ್ಯಗಳು, ಕಲ್ಪನೆಯ ದೃಶ್ಯಗಳನ್ನ ಎರಡನ್ನ ಫ್ಯೂಸ್ ಮಾಡೋದು ಚೆನ್ನಾಗಿದ್ವು. ಸಿರಿ ಹಾಗೂ ತನು ನಡುವೆ ಮನೆಯಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಆಗ ಕ್ಯಾಮರಾ ಒಂದು ರೂಮಿಂದ ಇನ್ನೊಂದು ರೂಮ್ ಹೋಗಿ ವಾಪಸ್ ಬರುತ್ತೆ. ಹಾಗೇನೆ ಇನ್ನೊಂದು ಅದ್ಭುತವಾದ ಒಂದು ಶಾಟ್ ಇದೆ. 3 ಜನ ತಪ್ಕೊಂಡಿರ್ತಾರೆ, ರಕ್ಷಿ, ಸಿರಿ, ತನು. ಸಿರಿಯ ಮುಖ ಕಾಣಿಸ್ತಾ ಇರಲ್ಲ, ರಕ್ಷಿ ಹಾಗೂ ತನು ಮುಖ ಮಾತ್ರ ಪ್ರಾಮಿನೆಂಟ್ ಆಗಿ ಕಾಣುತ್ತೆ. ಈ ಎರಡನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಿನಿಮಾಟೋಗ್ರಫಿಯಲ್ಲೂ ಕೂಡ ಏನೋ ಒಂದು ಥಾಟ್ ಹೋಗಿದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಈ ಚಿತ್ರ 16+ ಅಡಲ್ಟ್ ಹ್ಯೂಮರ್ ಇದೆ ಅಂತ ನಾನು ಆಗ್ಲೇ ಹೇಳಿದೆ. ಈ ಚಿತ್ರದಲ್ಲಿ ಇರುವ ಹ್ಯೂಮರ್ನ ನೀವು ಇದೆಲ್ಲ ಹ್ಯೂಮರ್ ಅನ್ನೋ ಒಂದು ಸಿನಿಕಲ್ ಮೂಡ್ನಲ್ಲಿ ನೋಡದೆ, ಈ ಹ್ಯೂಮರ್ ಹಿಂದೆನೂ ಏನೋ ಒಂದು ರೈಟಿಂಗ್ ಇರಬೇಕಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಇದು ನಿಮಗೆ ವರ್ಕ್ ಆಗಬಹುದು. ನಾನು ಅದನ್ನು ನೋಡಿದ್ದು ಆ ಒಂದು ಮೈಂಡ್ ಸೆಟ್ನಲ್ಲೇ. ಅಫ್ಕೋರ್ಸ್ ಬಿಲೋ ದ ಬೆಲ್ಟ್ ಸಾಕಷ್ಟು ಡೈಲಾಗ್ಸ್ ಬರ್ತಾನೆ ಇದ್ವು. ಅದು ಸ್ವಲ್ಪ ನನಗೆ
ಅತಿ ಹೆಚ್ಚೇ ಆಯಿತು ಅಂತ ಅನ್ನಿಸ್ತು. ಮೊದಲ ದೃಷ್ಟಿಯಿಂದಲೂ ಈ ಚಿತ್ರದ ಹ್ಯೂಮರ್ ನನಗಂತೂ ವರ್ಕ್ ಆಗ್ತಲೇ ಹೋಯಿತು. ಈ ಪಾತ್ರ ಈ ಮೊಮೆಂಟ್ನಲ್ಲಿ ಹೀಗೆ ಮಾಡೋದು ಅಂತ ನಾವು ಅನ್ಕೊಂಡಿರ್ತೀವಲ್ಲ, ಒಂದು 2-3 ಕಡೆ ಅದು ಹಾಗೆ ಮಾಡಲ್ಲ. ಅದು ನಮಗೆ ಮೊದಲ ದೃಶ್ಯದಲ್ಲೇ ಗೊತ್ತಾಗತ್ತೆ. ಸಿನಿಮಾಟೋಗ್ರಫಿಯಲ್ಲಿ ಏನು ಒಂದು ಇಂಟೆಂಟ್ ಇತ್ತು ಅಂತ ಹೇಳಿದ್ನಲ್ಲ, ಅದು ಮ್ಯೂಸಿಕ್ನಲ್ಲೂ ಕೂಡ ನನಗೆ ಕಂಡು ಬಂತು. ಹಾಡುಗಳು ಸಾಕಷ್ಟು ಇವೆ, ಯಾಕೆ ಅಷ್ಟಿವೆ ಅಂತ ನನಗೆ ಗೊತ್ತಾಗಲಿಲ್ಲ. ಮೇ ಬಿ ಒಂದು ಫೀಚರ್ ಫಿಲ್ಮ್ಗೆ ಒಂದು ಮಿನಿಮಮ್ ಲೆಂತ್, ಒಂದು ಅಕ್ಸೆಪ್ಟಬಲ್ ಲೆಂತ್ ನಾನು ತರೋಣ ಅನ್ನೋ ಕಾರಣಕ್ಕಾಗಿ ಅಷ್ಟು ಹಾಡುಗಳನ್ನು ಇಂಟ್ರಡ್ಯೂಸ್ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಅಷ್ಟು ಹಾಡುಗಳಲ್ಲಿ ಏನೋ ಒಂದು ಎಫರ್ಟ್, ಒಂದು ಇಂಟೆನ್ಷನ್ ಖಂಡಿತವಾಗ್ಲೂ ಕಾಣುತ್ತೆ. ರೀರೆಕಾರ್ಡಿಂಗ್ ಕೂಡ ಈ ಚಿತ್ರ ಯಾವಾಗೆಲ್ಲ ನಾಟಿಯಾಗಿ ಒಂದು ಲೈಟ್ ಹಾರ್ಟೆಡ್ ಆಗಿ ತೇಲಬೇಕೋ ರೀರೆಕಾರ್ಡಿಂಗ್ ಅದನ್ನು ಮಾಡುತ್ತೆ. ಆ ಕೆಲವು ಮೊಮೆಂಟ್ಸ್ನಲ್ಲಿ ಎಲ್ಲಿ ಎಮೋಷನ್ಸ್ ಆಳವಾಗಿ ನಾಟಬೇಕೋ ಅದನ್ನು ಕೂಡ ರೀರೆಕಾರ್ಡಿಂಗ್ ಮಾಡಿದೆ. ಈ ಚಿತ್ರ ತನ್ನ ಕಾನ್ಫ್ಲಿಕ್ಟ್ಗೆ ಬರೋದಕ್ಕೆ ಸ್ವಲ್ಪ ಸಮಯವನ್ನೇ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ಬರುವ ದೃಶ್ಯಗಳು ನಮಗೆ ಫೆಮಿಲಿಯರ್ ಆಗೇ ಕಾಣಿಸುತ್ತೆ. ಆದರೆ ಅದರಲ್ಲೂ ಕೂಡ ಅಲ್ಲಲ್ಲಿ ಒಂದು ಸಣ್ಣ ಹೊಸತನ, ಅಲ್ಲಲ್ಲಿ ಒಂದು ಸಣ್ಣ ಸರ್ಪ್ರೈಸ್ ಅನ್ನ ಇಟ್ಟಿದ್ದಾರೆ. ಕಥೆಯ ಒಂದು ಪಾಯಿಂಟ್ ನ ನಂತರ ರಕ್ಷಿ, ಸಿರಿ, ತನು 3 ಜನ ಒಂದೇ ಫ್ಲಾಟ್ ನಲ್ಲಿ ವಾಸವಾಗಿರ್ತಾರೆ. ಅಲ್ಲಿಂದ ಕೂಡ ಬರೋ ದೃಶ್ಯಗಳಲ್ಲಿ, ಬೀಟ್ಸ್ ಅಲ್ಲಿ, ಡ್ರಾಪ್ಸ್ ಅಲ್ಲಿ ನಮಗೆ ಒಂದು ಫೆಮಿಲಿಯಾರಿಟಿ ಕಾಣುತ್ತೆ. ಆದ್ರೂ ನಮ್ಮ ಅಟೆನ್ಷನ್ ನ ಹೇಗೋ ಹೋಲ್ಡ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಆಬ್ವಿಯಸ್ಲಿ ಬರವಣಿಗೆನೆ, ಬಟ್ ಇನ್ನೊಂದು ಮುಖ್ಯ ಕಾರಣ ಅಂತ ನನಗೆ ಅನಿಸಿದ್ದು ರಕ್ಷಿತ್ ನಾಗ್ ಅವರ ಪರ್ಫಾರ್ಮೆನ್ಸ್. ಮೊದಲ ಹಾಡಿನಲ್ಲಿ ಅವರ ನೃತ್ಯ ನನಗೆ ಕನ್ವಿನ್ಸ್ ಆಗಲಿಲ್ಲ. ಯಾಕೆ ಒಂಥರ ಕ್ಯಾಶುವಲ್ ಆಗಿ ಮಾಡ್ತಾ ಇದಾರಲ್ಲ, ಟೆಂಟೇಟಿವ್ ಆಗಿ ಮಾಡ್ತಾ ಇದಾರಲ್ಲ. ಈ ರಿಹರ್ಸಲ್ ಶಾರ್ಟ್ಸ್ ಅಲ್ಲಿ ಮಾಡ್ತಾರಲ್ಲ, ಸ್ವಲ್ಪ ಕ್ಯಾಶುವಲ್ ಆಗಿ ಮಾಡ್ತಾರೆ. ಆಕ್ಚುಯಲ್ ಶಾರ್ಟ್ ನಲ್ಲಿ ಫುಲ್ ಎನರ್ಜಿ ಹಾಕಿ ಮಾಡ್ತಾರೆ. ಯಾಕೋ ಇವ್ರು ಹೀಗೆ ಮಾಡ್ತಾ ಇದಾರಲ್ಲ, ಮನಸ್ಫೂರ್ತಿಯಾಗಿ ಡ್ಯಾನ್ಸ್ ಮಾಡ್ತಾ ಇಲ್ವಲ್ಲ ಅಂತ ಅನ್ನಿಸ್ತು. ಮುಂದೆ ಮುಂದೆ ಬಂದ ಹಾಡುಗಳಲ್ಲೂ ಅಲ್ಲಲ್ಲಿ ನನಗೆ ಅದೇ ಫೀಲಿಂಗ್ ಇತ್ತು. ಆಬ್ವಿಯಸ್ಲಿ ಇದು ಅವರ ಮೊದಲನೇ ಚಿತ್ರ ಅಂತ ಅನ್ಸುತ್ತೆ. ಸೊ ನಮಗೆ ಅವರ ಮುಖ ಪರಿಚಯ ಅಷ್ಟು ಇಲ್ಲ. ಮೊದಲ 1-2 ದೃಶ್ಯಗಳಲ್ಲೂ ಕೂಡ ಒಂದ್ ರೀತಿ ಅದೇ ಫೀಲಿಂಗ್ ನನಗಿತ್ತು. ಗೆಟ್ ಅನದರ್ ನ್ಯೂ ಕಮರ್ ಹೀರೋ ಅನ್ನೋ ಒಂದು ಝೋನ್ ನಲ್ಲೇ ಇತ್ತು. ಆದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನನಗನ್ಸಿದ್ದೇನು ಅಂದ್ರೆ, ಇವರು ಬೇಕು ಅಂತಲೇ ಈ ಪಾತ್ರಕ್ಕಾಗಿ ಆ ಒಂದು ಮೀಟರ್ನ ಇಂಟೆನ್ಷನಲಿ ಹಿಡಿದಿದ್ದಾರೆ ಅಂತ. ಅಫ್ಕೋರ್ಸ್ ಮುಂದಿನ ಚಿತ್ರಗಳಲ್ಲಿ ಇವರು ಬೇರೆ ಬೇರೆ ಪಾತ್ರಗಳನ್ನ ಮಾಡಿದಾಗ ನಾವು ಅವರ ನಟನೆ ಎಂಥದ್ದು ಅಂತ ಅವಾಗ ಬೇಕಿದ್ರೆ ಗೇಜ್ ಮಾಡೋಣ. ಬಟ್ ಈ ಚಿತ್ರಕ್ಕೆ, ರಕ್ಷಿ ಅನ್ನೋ ಪಾತ್ರಕ್ಕೆ ಸರಿಯಾದ ಮೀಟರ್ನೇ ಹಿಡಿದಿದ್ದಾರೆ ಅಂತ ನನಗನ್ನಿಸ್ತು. ಮಾತಿನಲ್ಲಿ ಹಾಸ್ಯವನ್ನ ತರುವುದಾಗ್ಲಿ, ದೇಹದ ಮೂಲಕ ಸ್ಲಾಪ್ಸ್ಟಿಕ್ ಹ್ಯೂಮರ್ ಆಗಲಿ, ಎಲ್ಲವನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಒಂದು 2-3 ಕಡೆ ಕಣ್ಣು ತುಂಬಿ ಮಾತಾಡುವಂತ ಮೊಮೆಂಟ್ಸ್ ಕೂಡ ಇವೆ. ಅಲ್ಲೂ ಕೂಡ ಗಂಟ್ಲು ಯಾವಾಗ ಚೋಕ್ ಆಗಬೇಕು, ತುಟಿ ಎಷ್ಟು ಅದರಬೇಕು, ತಲೆ ಕತ್ತನ್ನ ಹೇಗೆ ಇಟ್ಕೋಬೇಕು, ಕಣ್ಣು ಯಾವುದನ್ನ ನೋಡಬೇಕು, ಇವೆಲ್ಲವನ್ನು ತುಂಬಾ ತಲೆಯಲ್ಲೇ ಅವರು ಸ್ಮಾರ್ಟ್ ಆಗಿ ವರ್ಕೌಟ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಕೂಡೋಸ್ ಟು ಹಿಮ್. ಶಶಿಕುಮಾರ್ ಅವರಿಗೆ ಸಿಕ್ಕಿರೋದು ಚಿಕ್ಕ ಪಾತ್ರವೂ ಅಲ್ಲ, ದೊಡ್ಡ ಪಾತ್ರವೂ ಅಲ್ಲ. ಆ ಪಾತ್ರಕ್ಕೂ, ಅವರ ಪಾತ್ರಕ್ಕೂ, ಇನ್ನೊಂದು ಪಾತ್ರಕ್ಕೂ ಒಂದು ಎಮೋಷನಲ್ ಕಾನ್ಫ್ಲಿಕ್ಟ್ ಕೂಡ ಇದೆ. ಅದು ನನಗೆ ಹೆಚ್ಚು ಕನ್ವಿನ್ಸಿಂಗ್ ಅಂತ ಅನ್ನಿಸ್ಲಿಲ್ಲ. ಆದ್ರೆ ಶಶಿಕುಮಾರ್ ಅವರ ನಟನೆ ಮಾತ್ರ ತುಂಬಾನೇ ಕನ್ವಿನ್ಸಿಂಗ್ ಆಗಿ ಇತ್ತು. ಕೋರ್ ಕಾನ್ಫ್ಲಿಕ್ಟ್ ನ ಸರಿಯಾಗಿ ಹಿಡಿದಿದ್ದಾರೆ. ಆದ್ರೆ ಅದನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಕ್ಲೋಸ್ ಮಾಡೋದು ಒಂದು ಕಷ್ಟಕರವಾದ ಕೆಲಸವೇ. ಇವರು ಒಂದು ಅಪ್ರೋಚ್ ಅನ್ನ ತಗೊಂಡಿದ್ದಾರೆ, ಅದು ನನಗೆ ಅಷ್ಟು ತೃಪ್ತಿಯನ್ನ ಕೊಡಲಿಲ್ಲ. ಒಟ್ಟಿನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನನ್ನನ್ನ ಡೀಪ್ ಥಾಟ್ಸ್ ಕಡೆಗೆ ನೂಕಿದ ಚಿತ್ರ ಅಲ್ಲ, ನನ್ನನ್ನ ಎಮೋಷನಲಿ ಡಿಸ್ಟರ್ಬ್ ಮಾಡಿದ ಚಿತ್ರ ಅಲ್ಲ. ಅಫ್ಕೋರ್ಸ್ ಈ ಚಿತ್ರದ ಉದ್ದೇಶವೂ ಅದಾಗಿರ್ಲಿಕ್ಕಿಲ್ಲ. ಆದರೆ ಇದರ ರನ್ ಟೈಮ್ 2.25 ಗಂಟೆಗಳ ಕಾಲದಲ್ಲಿ ಇದು ನನ್ನ ಒಂದು 2 ಗಂಟೆ ಕಾಲವಾದರೂ ಒಂದು ಸಿಂಪಲ್ ಎಂಟರ್ಟೈನ್ಮೆಂಟ್ ಇಂದ ಹುಕ್ಟಾಗೆ ಇಟ್ಟಿತ್ತು.